ಇನ್ನು ಟಿ20 ವಿಶ್ವಕಪ್ ಫೈನಲ್ ಸಮರ ನಡೀತಾ ಇರುವಂತದ್ದು ಭಾರತ ದಕ್ಷಿಣ ಆಫ್ರಿಕಾ ನಡುವೆ ಹಣಾಹಣಿ ನಡೀತಾ ಇದೆ. ಇಡೀ ವಿಶ್ವವೇ ಕಾತರದಿಂದ ಕಾಯ್ತಾ ಇದೆ ಇವತ್ತಿನ ಮ್ಯಾಚ್ ಅನ್ನ ನೋಡುವಂತ ನಿಟ್ಟಿನಲ್ಲಿ. ಅದರಲ್ಲೂ ಭಾರತ ಅಂತೂ ಈ ಬಾರಿ ಈ ಕಪ್ ಅನ್ನ ಗೆಲ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಣ ತೊಟ್ಟಿರುವಂತದ್ದು. ಇನ್ನ ಲೀಗಲ್ ಆಗಿರ್ಬೋದು, ಸೂಪರ್ 8 ಅಲ್ಲಿ ಆಗಿರ್ಬೋದು, ಸೆಮಿಫೈನಲ್ ಅಲ್ಲಿ ಆಗಿರ್ಬೋದು, ಯಾವ ರೀತಿಯಾಗಿ ಅದ್ಭುತ ಅಮೋಘ ಪ್ರದರ್ಶನವನ್ನ ನೀಡಿದೆ ಭಾರತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಬ್ಯಾಟಿಂಗು, ಬೌಲಿಂಗು, ಫೀಲ್ಡಿಂಗು ಮೂರು ಕಡೆನೂ ಕೂಡ ಅಷ್ಟೇ ಅದ್ಭುತವಾದಂತ ಪ್ರದರ್ಶನವನ್ನ ನೀಡ್ತಾ ಇರುವಂತದ್ದು ಭಾರತ. ಸೊ ಹೀಗಾಗಿ ಭಾರತವೇ ಗೆಲ್ಲುವಂತ ಫೇವರೇಟ್ ಕೂಡ ಆಗಿರುವಂತದ್ದು. ಇನ್ನ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಆಫ್ರಿಕಾ ಫೈನಲ್ಗೆ ಏರಿದೆ. ಯಾವಾಗಲೂ ಕೂಡ ಚೋಕರ್ಸ್ ಅಂತ ಕರೆಸ್ಕೊಳ್ತಾ ಇದ್ದಂತ ಸೌತ್ ಆಫ್ರಿಕಾ ಮೊದಲ ಬಾರಿಗೆ ಫೈನಲ್ಗೆ ಏರಿರುವಂತದ್ದು. ಸೊ ಹೀಗಾಗಿ ಸೌತ್ ಆಫ್ರಿಕಾ ಕೂಡ ಗೆಲ್ಲಬೇಕು ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಇನ್ನು ಕಳೆದ 12 ತಿಂಗಳಲ್ಲಿ ಕಂಪೇರ್ ಮಾಡಿ ನಾವು ನೋಡೋದಾದ್ರೆ ಭಾರತದ ಕ್ರಿಕೆಟ್ ಅನ್ನ ICC ಟೂರ್ನಿಮೆಂಟ್ಸ್ಗಳಲ್ಲಿ ಅಂದ್ರೆ ಟೆಸ್ಟ್ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ ಅಲ್ಲಿ ಫೈನಲ್ಗೆ ಬಂದಿದ್ವಿ. ಅದಾದ್ಮೇಲೆ ಏಕದಿನ ವರ್ಲ್ಡ್ ಕಪ್ ಫೈನಲ್ ಬಂದಿದ್ವಿ. ಈಗ ಟಿ20 ವರ್ಲ್ಡ್ ಕಪ್ ನಲ್ಲಿ ಫೈನಲ್ ಅಲ್ಲಿ ಇದ್ದೀವಿ. ಕಳೆದ 2 ವರ್ಲ್ಡ್ ಕಪ್ ಫೈನಲ್ ನಲ್ಲಿ ಸೋಲನ್ನ ಕಂಡಿರುವಂತದ್ದು ಭಾರತ ತಂಡ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ. ಈಗ ಟಿ20 ವರ್ಲ್ಡ್ ಕಪ್ ನಲ್ಲಾದ್ರೂ ಗೆಲ್ಲಲಿ ಅನ್ನುವಂತ ಎಲ್ಲರ ಆಶಯ, ಶುಭ ಹಾರೈಕೆ, ಹೋಮ ಹವನ, ಪ್ರಾರ್ಥನೆ ಇವೆಲ್ಲವೂ ಕೂಡ ಫಲಿಸ್ಲಿ ಅನ್ನುವಂಥ ಬೇಡಿಕೆ ಇರುವಂಥದ್ದು. ಬಿಕಾಸ್ ಕನಸನ್ನ ಹೊತ್ತಿದ್ದಾರೆ ಭಾರತೀಯ ಕ್ರಿಕೆಟ್ ಪ್ರೇಮಿಗಳು, ಹಾಗೆ ಕ್ರಿಕೆಟ್ ಆಟಗಾರರು ಕೂಡ ಅಷ್ಟೇ. ಬಿಕಾಸ್ ಅದನ್ನ ನೋಡ್ಬೋದು ಅಂದ್ರೆ ನಾವು ರೋಹಿತ್ ಶರ್ಮಾ ಕಣ್ಣೀರು ಹಾಕಿರುವಂಥದ್ದಾಗಿರ್ಬೋದು, ವಿರಾಟ್ ಕೊಹ್ಲಿ 9 ರನ್ನಿಗೆ ಔಟ್ ಆದಂಥ ಸಂದರ್ಭದಲ್ಲಿ ಇದ್ದಂಥ ಬೇಸರ ಆಗಿರ್ಬೋದು, ಇವೆಲ್ಲವೂ ಕೂಡ ಗೊತ್ತಾಗ್ತಾ ಇತ್ತು. ನಾವು ಏನಾದರೂ ಮಾಡಿ ಈ ಕಪ್ಪನ್ನು ಗೆದ್ಕೊಂಡ್ಬರ್ಬೇಕು, ಭಾರತೀಯ ಕ್ರಿಕೆಟ್ ಪ್ರೇಮಿಗಳಿಗೆ ಉಡುಗೊರೆಯನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗಿರುವಂತಹ ಒಂದು ಕಾತುರ ಇದೆಯಲ್ಲ, ಆ ಒಂದು ನಿರೀಕ್ಷೆ ಇದೆಯಲ್ಲ, ನಿಜಕ್ಕೂ ಅದಕ್ಕೆ ಇವತ್ತು ಬೆಲೆ ಸಿಗಬೇಕಾಗಿದೆ. ನಾವು ಏಕದಿನ ಟೂರ್ನಿಮೆಂಟ್ ಅಲ್ಲೂ ಕೂಡ ಅಷ್ಟೇ, ವರ್ಲ್ಡ್ ಕಪ್ ಟೂರ್ನಿಮೆಂಟ್ ನಲ್ಲಿ ಸತತವಾಗಿ 10 ಮ್ಯಾಚ್ ಅನ್ನ ಗೆದ್ದಿದ್ವಿ. ಭಾರತವನ್ನ ಸೋಲಿಸಬೇಕು ಅಂದ್ರೆ ಪವಾಡ ಮಾಡಬೇಕು ಅಂತ ಎಲ್ಲ ದೇಶದ ಕ್ರಿಕೆಟ್ ಆಟಗಾರರು, ಮಾಜಿ ಆಟಗಾರರೆಲ್ಲರೂ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಭಾರತವನ್ನ ಆಸ್ಟ್ರೇಲಿಯಾ ಸೋಲಿಸ್ಬಿಡ್ತು ಈಸಿಯಾಗಿ. ಸೊ ದೊಡ್ಡ ಮಟ್ಟದಲ್ಲಿ ನಿರಾಸೆ ಆಗಿತ್ತು. ಆ ನಿರಾಸೆಯನ್ನ ದೂರ ಮಾಡಲಿಕ್ಕೆ ಮತ್ತೊಂದು ಅವಕಾಶ ಸಿಕ್ಕಿದೆ ಭಾರತಕ್ಕೆ, ಟಿ20 ವರ್ಲ್ಡ್ ಕಪ್ ಅನ್ನ ಗೆಲ್ಲುವಂತ ನಿಟ್ಟಿನಲ್ಲಿ. ಇದು ಈ ಟಿ20 ವರ್ಲ್ಡ್ ಕಪ್ ಇದೆಯಲ್ಲ, ಇದು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಪಾಲಿಗೆ ಕೊನೆಯ ಟಿ20 ವರ್ಲ್ಡ್ ಕಪ್ ಅಂತ ಹೇಳಲಾಗ್ತಾ ಇರುವಂತದ್ದು. ಇವರಿಬ್ಬರನ್ನು ಕೂಡ ಈ ಬಾರಿನೇ ಸೆಲೆಕ್ಟ್ ಮಾಡುವಂಥದ್ದು ಡೌಟು ಅಂತ ಹೇಳಲಾಗ್ತಾ ಇತ್ತು. ಆದರೆ ರೋಹಿತ್ ಶರ್ಮಾ ಅವರ ಮೇಲೆ ನಂಬಿಕೆ ಇಟ್ಟಿತ್ತು ICC, ಅಂದರೆ BCCI. ಸೊ BCCI ನಂಬಿಕೆ ಇಟ್ಕೊಂಡಂತ ಕಾರಣಕ್ಕೋಸ್ಕರನೇ ರೋಹಿತ್ ಶರ್ಮಾ ಅವರನ್ನ ತಂಡದ ನಾಯಕನಾಗಿ ಮುಂದುವರಿಸಲಾಗಿತ್ತು. ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ಡ್ ಬ್ಯಾಟ್ಸ್ಮನ್, ಇನ್ನು ವಿರಾಟ್ ಕೊಹ್ಲಿ ಅವ್ರಿಗಂತೂ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಹ ಒಬ್ಬ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅವರು. ಅವರನ್ನು ಕೂಡ ಮತ್ತೊಮ್ಮೆ ಟಿ20 ವರ್ಲ್ಡ್ ಕಪ್ಗೆ ತೆಗೆದುಕೊಳ್ಳಲಾಗಿರುವಂಥದ್ದು. ಆದರೆ ವರ್ಲ್ಡ್ ಕಪ್ನಲ್ಲಿ ಇದುವರೆಗಿನ ಮ್ಯಾಚ್ನಲ್ಲಿ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ನೋಡೋದಾದ್ರೆ ವಿರಾಟ್ ಕೊಹ್ಲಿ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ. ಆದರೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ, ಸಿಕ್ಸರ್ಗಳ ಸರ್ದಾರ ರೋಹಿತ್ ಶರ್ಮಾ, ಸ್ಕಿಪ್ಪರ್ ನಾಯಕ ರೋಹಿತ್ ಶರ್ಮಾ ತನ್ನ ನಾಯಕನ ಆಟವನ್ನ ಆಡ್ತಾ ಇದ್ದಾರೆ. ಸ್ಪೆಷಲಿ ಆಸ್ಟ್ರೇಲಿಯಾ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳುವಂತ ನಿಟ್ಟಿನಲ್ಲಿ ರೋಹಿತ್ ಶರ್ಮಾ ಅವರ ಪಾತ್ರ ಬಹುದೊಡ್ಡದಿತ್ತು. 92 ರನ್ ಗಳಿಸಿತ್ತು. ಅದಾದ್ಮೇಲೆ ಸೆಮಿಫೈನಲ್ ನಲ್ಲಿ ಆಡಿದ ರೀತಿನೂ ಕೂಡ ಅಷ್ಟೇ, ರೋಹಿತ್ ಶರ್ಮಾ ಅವರ ಆಟದಿಂದಲೇ ಭಾರತ ಗೆದ್ದಿದ್ದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ರೋಹಿತ್ ಶರ್ಮಾ ಅವರ ನಾಯಕತ್ವದಿಂದನೇ ಇದುವರೆಗೂ ನಾವು ಟೆಸ್ಟ್ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ ನಲ್ಲಿ ಫೈನಲ್ ಬಂದಿದ್ದೀವಿ, ಏಕದಿನ ವರ್ಲ್ಡ್ ಕಪ್ ನಲ್ಲೂ ಕೂಡ ಫೈನಲ್ ಬಂದಿದ್ದೀವಿ, ಈಗ ಟಿ20 ವರ್ಲ್ಡ್ ಕಪ್ ನಲ್ಲೂ ಕೂಡ ಫೈನಲ್ಗೆ ಏರಿರುವಂತದ್ದು. ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ನಾವು ಮುಂಬೈ ಇಂಡಿಯನ್ಸ್ ನಲ್ಲಿ ನೋಡಿದಂತ ಸಂದರ್ಭದಲ್ಲಿ 5 ಬಾರಿ IPL ಕಪ್ ಅನ್ನ ಗೆದ್ಕೊಟ್ಟಿದ್ರು. ಆದರೆ ಈ ಕಪ್ಗಳನ್ನ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ. ಯಾವುದು ICC ಕಪ್ಗಳನ್ನ ಅಂದ್ರೆ ವರ್ಲ್ಡ್ ಕಪ್ ಅನ್ನ ಗೆಲ್ಲಕ್ ಆಗ್ತಾ ಇಲ್ಲ. ಆದ್ರೆ ಈ ಬಾರಿ ಗೆಲ್ಲಬೇಕು ಅನ್ನುವಂಥ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ರೋಹಿತ್ ಶರ್ಮಾ ಅವರು. 2013ರಿಂದ ಈಚೆಗೆ ಭಾರತ ಗೆದ್ದೇ ಇಲ್ಲ ಯಾವುದೇ ICC ಟೂರ್ನಿಮೆಂಟ್ ನ ಕಪ್ ಅನ್ನ. ಸೊ 11 ವರ್ಷದಿಂದ ಕೂಡ ICC ಕಪ್ ನ ಬರ ಕಾಡ್ತಾ ಇರುವಂತದ್ದು ಭಾರತಕ್ಕೆ. ಈ ಬಾರಿ ಗೆದ್ದು ಆ ಬರ ನೀಗಿಸ್ಲಿ ಅನ್ನುವಂಥದ್ದೇ ಎಲ್ಲರ ಪ್ರಾರ್ಥನೆ ಇರುವಂತದ್ದು. ಇಂದು ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವೆ ಟಿ20 ವರ್ಲ್ಡ್ ಕಪ್ ನಡೀತಾ ಇದೆಯಲ್ಲ, ಫೈನಲ್ ಪಂದ್ಯ, ಭಾರತ ಗೆಲ್ಲಲಿ ಅಂತ ಎಲ್ಲಾ ಕಡೆಯಿಂದಲೂ ಕೂಡ ಶುಭ ಹಾರೈಸಲಾಗ್ತದೆ. ಕರ್ನಾಟಕದಲ್ಲೂ ಕೂಡ ಅಷ್ಟೇ, ಹಾಗೆ ಕೊಪ್ಪಳದಲ್ಲೂ ಕೂಡ ಯುವಕರು ಶುಭ ಹಾರೈಸಿದ್ದಾರೆ. ಕೊಪ್ಪಳ ತಾಲೂಕಿನ ಗಣಿಗೇರ ಹಿಂದೂಸ್ತಾನ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಕ್ರಿಕೆಟ್ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ. जय बराबर
ಮೈಸೂರಿನ ಕ್ರಿಕೆಟ್ ಅಭಿಮಾನಿಗಳು ಕೂಡ ಶುಭ ಹಾರೈಸಿದ್ದಾರೆ. ಅವರು ಯಾವ ರೀತಿಯಾಗಿ ವಿಶ್ ಮಾಡಿದ್ರು ನೋಡಿ. ಇಂಡಿಯಾನೇ ಗೆಲ್ಬೇಕು. ಯಾರು ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ? ರೋಹಿತ್ ಶರ್ಮಾ. ಯಾಕೆ? ಇವಾಗ 50 ಎಲ್ಲ ಕ್ರಾಸ್ ಮಾಡ್ತಿರೋದು ಅವರೇ. ಕೊಹ್ಲಿ ಆಡೋಕ್ಕಾಗ್ತಿಲ್ಲ, ಅಂದರೆ ಸೆಟ್ ಆಗೋಕ್ಕಾಗ್ತಿಲ್ಲ ಇಂಟರ್ನ್ಯಾಷನಲಲ್ಲಿ. ಅಂದರೆ IPL ಎಲ್ಲ ಹೊಡಿಬೋದು, ಆದರೆ ಅದು ಹೊಡಿಲೇಬೇಕು. ರೋಹಿತ್ ಶರ್ಮಾ ಅವರೆಲ್ಲ ಅಂದರೆ ಮಾತ್ರ ನಾವು ಗೆಲ್ಲೋದು. 200 ಕ್ರಾಸ್ ಮಾಡಿದ್ರೇ ಗೆಲ್ಲಕ್ಕಾಗೋದು ನಾವು. ಬಾಲಿಂಗ್ಸು ಚೆನ್ನಾಗಿದೆ, ಏನಿಲ್ಲ, ಗೆಲ್ಲೇಬೇಕು ಇಂಡಿಯಾ. ಬೂಮ್ರಾ ಬ್ಯಾಟಿಂಗಲ್ಲಿ, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್ ಮತ್ತೆ ರಿಷಬ್ ಪಂತ್. ಯಾರು ಚೆನ್ನಾಗಿ ಆಡ್ತಾರೆ ನಾಳೆ? ಇಂಡಿಯಾ ಗೆಲ್ತಾರೆ ಸರ್. ಯಾರು ಚೆನ್ನಾಗಿ ಆಡ್ತಾರೆ ಬ್ಯಾಟಿಂಗಲ್ಲಿ? ಕೊಹ್ಲಿ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಕಿನ್ನ ಬೆಟರಾಗಿ ಅವ್ರುಗಳು ಅದನ್ನ ಜಡ್ಜ್ ಮಾಡಿರ್ತಾರೆ. ಅದರಲ್ಲಿ ಥಿಂಕಿಂಗ್ ಟ್ಯಾಂಕ್ಗೆ ಅಂತಲೇ ಒಂದು ಅವ್ರುಗಳೇ ಇರ್ತಾರೆ. ಅವರು ಪಿಚ್ಚನ್ನೆಲ್ಲ ರೀಡ್ ಮಾಡಿ ಇದಕ್ಕೆ ಎಷ್ಟು ಸ್ಕೋರ್ ಬೇಕು ಒಂದು ಪ್ರಿಡಿಕ್ಷನ್ ಕೊಟ್ಟಿರ್ತಾರೆ. ದ ವೇ ದೇ ಇಂಡಿಯನ್ಸ್ ಆರ್ ಪ್ಲೇಯಿಂಗ್, ನಾವು ಭಾರತನೇ ಹೊಡಿಯೋದು ಅಂತ ಹೇಳಿ ಸರ್. ಸ್ಕೋರು ಡಿಪೆಂಡ್ಸ್ ಆನ್ ವಿಕೆಟ್ ಅದು. ಬಟ್ ಸ್ಟಿಲ್ ನಮಗಿರೋ ಬ್ಯಾಟಿಂಗ್ ಲೈನಪ್ಗೆ ವಿ ಶುಡ್ ಕ್ರಾಸ್ 200+. ಇಂಡಿಯಾದವರು ಗೆಲ್ತಾರಾ? ಯಾರು ಚೆನ್ನಾಗಿ ಆಡ್ತಾರೆ? ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಜೋಶ್ ಇದೆ ಅಂತ. ಇಡೀ ಕರ್ನಾಟಕದಾದ್ಯಂತ ಮಾತ್ರ ಅಲ್ಲ, ಇಡೀ ಭಾರತದಾದ್ಯಂತಲೂ ಕೂಡ ಇದೇ ರೀತಿಯಾಗಿ ವಿಶ್ ಮಾಡ್ತಾ ಇದ್ದಾರೆ. ಕಾತುರದಿಂದ ಕಾಯ್ತಾ ಇದ್ದಾರೆ ಕ್ರಿಕೆಟ್ ಅಭಿಮಾನಿಗಳು. ಇನ್ನು ದಾವಣಗೆರೆಯಲ್ಲೂ ಕೂಡ ಕ್ರಿಕೆಟ್ ಅಭಿಮಾನಿಗಳು ಗೆದ್ದು ಬಾ ಇಂಡಿಯಾ ಅಂತ ಶುಭ ಹಾರೈಸಿದ್ದಾರೆ. ಅವರು ಯಾವ ರೀತಿಯಾಗಿ ವಿಶ್ ಮಾಡಿದ್ರು ನೋಡೋಣ. ಈ ಮ್ಯಾಚ್ ಸರ್ ಗೆದ್ದೇ ಗೆಲ್ತೀವಿ ಸರ್. ಈ ಮ್ಯಾಚ್ ಸೌತ್ ಆಫ್ರಿಕಾ ಸರ್, ನಾವು ಗೆದ್ದೇ ಗೆಲ್ತೀವಿ ಸರ್. ಸೌತ್ ಆಫ್ರಿಕಾ ಬ್ಯಾಲಿಂಗ್ ಚೆನ್ನಾಗಿದೆ ಸರ್. ಬ್ಯಾಟಿಂಗು ಹಂಗೆ ಚೆನ್ನಾಗಿದ್ದಾರೆ ಸರ್. ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ ಸರ್ ನಮ್ಮ ಇಂಡಿಯಾ ಬ್ಯಾಟ್ಸ್ಮನ್ರು. ವಿರಾಟ್ ಕೊಹ್ಲಿ ಬಿಗ್ ಮ್ಯಾಚ್ ಪ್ಲೇಯರ್ ಅಂತ ಹೇಳ್ತಾರೆ ಸರ್ ಎಲ್ಲರೂ. ಕಿಂಗ್ ಕೊಹ್ಲಿ ಸರ್ ಚೆನ್ನಾಗಿ ಆಡ್ತಾರೆ ಸರ್ ಈ ಮ್ಯಾಚ್. ಎಸ್ ಸರ್, ಇಂಡಿಯಾ ಪಕ್ಕ ಗೆಲ್ಲುತ್ತೆ ಸರ್. ಬೂಮ್ರಾ, ಹರ್ಷದೀಪ್ ಫಸ್ಟ್ ಓವರ್ ವಿಕೆಟ್ ತಂದು ಕೊಡ್ತಾರೆ ಅನ್ಸುತ್ತೆ ಸರ್ ಇವತ್ತು. ಎಸ್, ಆಲ್ ದ ಬೆಸ್ಟ್ ಇಂಡಿಯಾ. ಜೈ ಇಂಡಿಯಾ ಸರ್. ಲಾಸ್ಟ್ ಟೈಮ್ 2007 ಇಂಡಿಯಾ ಕಪ್ ಗೆದ್ದಿದ್ರು. ಈ ಸರಿ ಫೈನಲಿ ಬಂದಿದ್ದಾರೆ. ತುಂಬ ಖುಷಿಯಾಗುತ್ತೆ. ಹೋದ ಸತಿ 22 ಮತ್ತು ಇದೇ ಇಂಗ್ಲೆಂಡ್ ಮೇಲೆ ಸೆಮಿಫೈನಲ್ ಸೋತಿದ್ವಿ. ಈ ಸರಿ ಅದೇ ಇಂಗ್ಲೆಂಡ್ನ ಸೆಮಿಫೈನಲ್ ಸೋಲಿಸಿ ಕಮ್ಬ್ಯಾಕ್ ಮಾಡಿದ್ದಾರೆ ಟೀಮ್ ಇಂಡಿಯಾದವರು. ಬೌಲಿಂಗ್ ಲೈನಪ್ಪು, ಬ್ಯಾಟಿಂಗ್ ಲೈನಪ್ಪು ತುಂಬ ಚೆನ್ನಾಗಿದೆ ಇಂಡಿಯಾದು. ಯಾವುದು ಬದಲಾವಣೆ ಅನ್ನೋದು ಏನೂ ಕಾಣಲ್ಲ. ಬಟ್ ವಿರಾಟ್ ಕೊಹ್ಲಿ ಅವರು ಫಾರ್ಮಲ್ಲಿ ಇಲ್ಲ, ಅದೊಂದು ನಮಗೆ ಹಿನ್ನಡೆ ಅನ್ನಿಸ್ತಿದೆ. ಬಟ್ ಬಿಗ್ ಗೇಮಲ್ಲಿ ಒಳ್ಳೆ ಬಿಗ್ ಮ್ಯಾನ್ ಮತ್ತು ಕಮ್ಬ್ಯಾಕ್ ಮಾಡ್ತಾರೆ ಅಂತ ನಮಗೆಲ್ಲ ನಂಬಿಕೆ ಇದೆ. ಇವತ್ತು ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ ಅನ್ನೋ ನಂಬಿಕೆ ಇದೆ. ಇಂಡಿಯಾಗೆ ಆಲ್ ದ ಬೆಸ್ಟ್. ಏನಿಲ್ಲ ಅಣ್ಣ, ಎಲ್ಲ ಚೆನ್ನಾಗಿ ಫಾರ್ಮಲ್ಲಿದ್ದಾರೆ. ಬಟ್ ವಿರಾಟ್ ಕೊಹ್ಲಿ ಪಿಕಪ್ ಆಗಬೇಕು. ಈಗ ಪಿಕಪ್ ಆಗಿಲ್ಲ. ಅವ್ರು ಬಿಗ್ ಮ್ಯಾಚ್ ಪ್ಲೇಯರು, ಆಡ್ತಾರೆ ಅಂತ ನಮಗೆ ಗೊತ್ತು. ಆದರೆ ಶಿವಮ್ ದುಬೆನೇ ಸ್ವಲ್ಪ ಇದಾಗ್ತಿದ್ದಾರೆ ಅನಿಸ್ತಿದೆ. ಅವರು ಆ ಜಾಗದಲ್ಲಿ ಸಂಜು ಸ್ಯಾಮ್ಸನ್ ಹಾಕಿದರೆ ಚೆನ್ನಾಗಿ ಅಂತ ಇದೆ. ಬ್ಯಾಟಿಂಗ್ ಲೈನ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸೌತ್ ಆಫ್ರಿಕಾ ಬೌಲಿಂಗ್ ಚೆನ್ನಾಗೇ ಇದೆ. ಅಂದ್ರೂ ನಮ್ಮ ಬ್ಯಾಟರ್ಸ್ ಮೇಲೆ ನಂಗೆ ಕಾನ್ಫಿಡೆನ್ಸ್ ಇದೆ. ವಿರಾಟ್ ಕೊಹ್ಲಿ ಆಡ್ತಾರೆ. ಆದರೆ ಅದ್ರ ಜೊತೆ ರೋಹಿತ್ ಶರ್ಮಾ ಅಂತೂ ಕನ್ಸಿಸ್ಟೆನ್ಸಿ ಪಕ್ಕ ಅಂದರೆ ಪಕ್ಕ ಅವ್ರದ್ದು. ಅವ್ರು ಆಡ್ತಾರೆ. ಏನಂದರೂ ಜಡೇಜಾನು ಈಗ ಫಾರ್ಮಿಗೆ ಬಂದಿದ್ದಾರೆ. ಬ್ಯಾಟಿಂಗಲ್ಲೂ ಇದ್ದಾರೆ, ಬೌಲಿಂಗಲ್ಲೂ ನಮ್ಮ ಸ್ಪಿನ್ ಅಟ್ಯಾಕ್ ಮಸ್ತಿದೆ. ಅದು ಮೇನ್ ಬೌಲಿಂಗ್ ಅಂತ ಹೇಳಿದರೆ ನಮ್ಮ ಜಸ್ಪ್ರೀತ್ ಬೂಮ್ರಾ ಅವರಂತೂ ಫಸ್ಟ್ ಓವರ್ಸಲ್ಲೇ ವಿಕೆಟ್ ತಂದು ಕೊಟ್ಟಿರ್ತಾರೆ. ಮತ್ತು ಹರ್ಷದೀಪ್ ಸಿಂಗ್ ಅವರು ಅಷ್ಟೇ. ಫೇಸಲ್ಲಿ ನಮ್ಮ ಫೇಸ್ ಅಟ್ಯಾಕು ಇದೆ, ಸ್ಪಿನ್ ಅಟ್ಯಾಕು ಇದೆ. ಬಟ್ ನಮಗೆ ಈಗ ಅಂದರೆ ನರ್ವಸ್ ಆಗಬಾರ್ದು. 11 ಮ್ಯಾಚ್ ಗೆದ್ದಿದ್ದೀವಿ ಅಂತ ಇನ್ನೊಂದು ಮ್ಯಾಚ್ ಏನು ಲೆಕ್ಕ ಅಲ್ಲ. ಗೆದ್ದೇ ಅಂತ ಭಾವಿಸ್ತಿದ್ದೀನಿ. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯ ವಿಶ್ವಾಸ ಇದೆ ಅನ್ನುವಂಥದ್ದನ್ನ. ಹಾಗೆ ಭಾರತ ಟೀಮ್ಗೆ ಇದುವರೆಗೂ ಯಾರು ಮ್ಯಾಚ್ ಮಾಡ್ಲಿಕ್ಕಾಗಿಲ್ಲ. ಆ ರೀತಿಯಾಗಿ ಭಾರತ ತಂಡ ಆಡ್ತಾ ಇರುವಂಥದ್ದು. ಯಾಕೆಂದ್ರೆ ಅದ್ಭುತವಾದಂಥ ಬ್ಯಾಟಿಂಗ್ ಲೈನಪ್ ಇದೆ, ಹಾಗೆ ಅಮೋಘವಾದಂಥ ಬೌಲಿಂಗ್ ಲೈನಪ್. ಸ್ಪೆಷಲಿ ಭಾರತ ಇಷ್ಟು ಮ್ಯಾಚ್ಗಳನ್ನು ಗೆದ್ದಿರುವಂಥದ್ರಲ್ಲಿ ಪ್ರಮುಖ ಪಾತ್ರ ಅಂದರೆ ಬೌಲರ್ಸ್ಗಳು. ಅದರಲ್ಲೂ ವೇಗದ ಬೌಲರ್ಸ್ ಆಗಿರುವಂಥ ಬುಮ್ರಾ ಆಗಿರ್ಬೋದು, ಹರ್ಷದೀಪ್ ಆಗಿರ್ಬೋದು, ಮತ್ತು ಒಂದು ಕಡೆ ಇಲ್ಲಿ ಹಾರ್ದಿಕ್ ಪಾಂಡ್ಯ. ಇನ್ನು ಸ್ಪಿನ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಸದೃಢವಾಗಿದೆ. ಕುಲ್ದೀಪ್ ಯಾದವ್ ಮತ್ತು ಒಂದು ಕಡೆ ಅಕ್ಷರ್ ಪಟೇಲ್, ಹಾಗೆ ರವೀಂದ್ರ ಜಡೇಜಾ, ಇವರೆಲ್ಲರೂ ಕೂಡ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾ ಇರುವಂಥ ಕಾರಣಕ್ಕೋಸ್ಕರ ಎದುರಾಳಿ ತಂಡದ ಬ್ಯಾಟ್ಸ್ಮನ್ಗಳನ್ನ ಈಸಿಯಾಗಿ ಕಟ್ ಆಗ್ತಾ ಇದ್ದಾರೆ. ಅದು ಅದೇ ರೀತಿಯಾದಂಥ ಫಾರ್ಮ್ ಅನ್ನ ಮುಂದುವರಿಸಿಕೊಂಡು ಬಂದ್ರೆ ಇವತ್ತು ಫೈನಲ್ ಅಲ್ಲಿ ಗೆದ್ದೇ ಗೆಲ್ಲೋದ್ರಲ್ಲಿ ನೋ ಡೌಟ್. 2014ರಿಂದ ಈಚೆಗೆ ಅಂದ್ರೆ 10 ವರ್ಷದಲ್ಲಿ ನೋಡೋದಾದ್ರೆ ಭಾರತ ತಂಡ ಟೋಟಲಿ 6 ಬಾರಿ ಫೈನಲ್ಗೆ ಏರಿರುವಂಥದ್ದು. ಇವತ್ತಿನ ಮ್ಯಾಚ್ ಅನ್ನ ಕೂಡ ಸೇರಿಸಿಕೊಂಡು ಹೇಳೋದಾದ್ರೆ ಇದರಲ್ಲಿ 5 ಬಾರಿ ಸೋಲನ್ನ ಕಂಡಿದೆ ಭಾರತ. ಅಟ್ಲೀಸ್ಟ್ ಈ ಬಾರಿನಾದ್ರೂ ಗೆಲ್ಲಲಿ ಅನ್ನುವಂಥ ನಿರೀಕ್ಷೆ ಇದೆ. ಆ ನಿರೀಕ್ಷೆ ಹುಸಿಯಾಗದಿರಲಿ ಅನ್ನುವಂಥದ್ದೇ ಎಲ್ಲ ಕ್ರಿಕೆಟ್ ಪ್ರೇಮಿಗಳ ಆಶಯ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.